ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಹಳೆ ವಿಡಿಯೋಗಳಲ್ಲಿ ಕರ್ನಾಟಕದಲ್ಲಿ ಯಾವುದ್ಯಾವುದು ಒಳ್ಳೆಯ ಸ್ಥಳಗಳು ಬರ್ತದೆ, ಮತ್ತು ಆಮೇಲೆ ಸಣ್ಣ ಕಥೆಗಳ ಬಗ್ಗೆ, ಮತ್ತು ಆಮೇಲೆ ಇನ್ನೂ ಅನೇಕ ವಿಷಯಗಳ ಬಗ್ಗೆ ನನ್ನ ಹಳೆ ವಿಡಿಯೋಗಳಲ್ಲಿ ನಾನು ಚರ್ಚೆ ಮಾಡಿದ್ದೆ. ಮತ್ತು ಆಮೇಲೆ ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಂದರೆ, ಕನ್ನಡ ಇಂಡಸ್ಟ್ರಿ ಅಂದರೆ ಕನ್ನಡ ಚಿತ್ರೋದ್ಯಮದ ಬಗ್ಗೆ. ಇದರಲ್ಲಿ ನನಗೆ ಎಷ್ಟು ಗೊತ್ತಿದೆ, ಮತ್ತು ಆಮೇಲೆ ನನಗೆ ಕೆಲವೊಂದು ಗೊತ್ತಿರೋ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಈ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಅಂದರೆ ಕನ್ನಡದಲ್ಲಿ ಕನ್ನಡ ಚಿತ್ರೋದ್ಯಮ ಅಂತ ಕರೀತಾರೆ. ಮತ್ತು ಅದಾದಮೇಲೆ ಈ ಕನ್ನಡ ಚಿತ್ರೋದ್ಯಮ ಬಂದ್ಬಿಟ್ಟು ಮುಖ್ಯವಾಗಿ ಎಲ್ಲಿ ನೆಲೆಗೊಂಡಿದೆ ಅಂದರೆ, ಈ ಕನ್ನಡ ಚಿತ್ರೋದ್ಯಮವು ಬೆಂಗಳೂರಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನಲ್ಲಿರೋಂಥ ಗಾಂಧಿನಗರ ಅಂದರೆ ಮೆಜೆಸ್ಟಿಕ್ನಲ್ಲಿ ಮುಖ್ಯವಾಗಿ ನೆಲೆಗೊಂಡಿದೆ. ಈ ಮೆಜೆಸ್ಟಿಕ್ನಲ್ಲಿ ಅನೇಕ ಥಿಯೇಟ್ರುಗಳಿದ್ದಾವೆ, ಮತ್ತು ಅದಾದಮೇಲೆ ಅನೇಕ ಡಿಸ್ಟ್ರಿಬ್ಯೂಷನ್ ಆಫೀಸ್ಗಳಿದ್ದಾವೆ, ಮತ್ತು ಅನೇಕ ನಾಟಕದ ಕಂಪ್ನಿಗಳಿದ್ದಾವೆ, ಮತ್ತು ಅದಾದಮೇಲೆ ಅನೇಕ ಹೋಟ್ಲುಗಳಿದ್ದಾವೆ, ಇನ್ನೂ ಅನೇಕ ಮುಂತಾದವುಗಳು ಸಿನಿಮಾಗಳಿಗೆ ಬೇಕಾಗಿರೋಂತಹ ಎಲ್ಲವೂ ಇಲ್ಲಿದ್ದಾವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕನ್ನಡ ಚಿತ್ರೋದ್ಯಮವು ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ, ಆವಾಗೆಲ್ಲ ಸ್ವಲ್ಪ ಈ ಕನ್ನಡ ಚಿತ್ರೋದ್ಯಮ ಎಲ್ಲ ಫುಲ್ಲು ಗಾಂಧಿನಗರದಲ್ಲೇ ಅಡಿಕೊಂಡಿತ್ತು, ಮತ್ತು ಎಲ್ಲ ಆಫೀಸ್ಗಳು, ಡಿಸ್ಟ್ರಿಬ್ಯೂಷನ್ ಆಫೀಸು ಪ್ರತಿಯೊಂದು ಕೂಡ ಎಲ್ಲ ಗಾಂಧಿನಗರದಲ್ಲೇ ನಡೀತಿತ್ತು. ಮತ್ತು ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ, ಕನ್ನಡ ಚಿತ್ರೋದ್ಯಮವು ಅವ್ರಿಗೆ ಎಲ್ಲೆಲ್ಲಿ ಬೇಕೋ ಈಗ ಸಪ್ರೇಟ್ ಏರಿಯಾ. ಇವಾಗ ಒಬ್ಬ ಕಲಾವಿದ ಇದ್ದಾನಂದರೆ ಅವ್ನಿಗೆ ಯಾವ ಏರಿಯಾದಲ್ಲಿ ಇರ್ತಾನೋ ಅಲ್ಲೇ ಒಂದು ಆಫೀಸ್ ಮಾಡ್ಕೊಂಡಿರ್ತಾನೆ. ಇವಾಗೆಲ್ಲ ಅವ್ರವ್ರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಆಫೀಸ್ಗಳು ಮಾಡ್ಕೊಂಬಿಟ್ಟಿದ್ದಾರೆ. ಇವಾಗ ಗಾಂಧಿನಗರದಲ್ಲೆಲ್ಲ ಡಿಸ್ಟ್ರಿಬ್ಯೂಷನ್ ಆಫೀಸು, ಮೇನ್ ಆಫೀಸ್ಗಳು ಎಲ್ಲ ಕಮ್ಮಿ ಆಗಿಬಿಟ್ಟಿದ್ದಾವೆ, ಮತ್ತು ಥಿಯೇಟ್ರುಗಳು ಕಮ್ಮಿ ಆಗಿಬಿಟ್ಟಿದ್ದಾವೆ. ಮತ್ತು ಅದಾದಮೇಲೆ ಇವಾಗೆಲ್ಲ ಯಾವ ರೀತಿ ಆಗಿಬಿಟ್ಟಿದ್ದಾವೆ ಅಂದರೆ, ಇವಾಗ ಮೇಯ್ನಾಗಿ ಎಲ್ಲ ಫೋನ್ ಕಾಂಟ್ಯಾಕ್ಟು, ಮತ್ತು ಅದಾದಮೇಲೆ ಮೊಬೈಲ್ ಕಾಂಟ್ಯಾಕ್ಟು, ಇಂಟರ್ನೆಟ್ ಕಾಂಟ್ಯಾಕ್ಟು, ಜಿಮೇಲು, ಇದ್ರ ಮುಖಾಂತರ ಎಲ್ಲ ಮಾತುಕತೆಗಳನ್ನೆಲ್ಲ ನಡೆಸ್ಕೊಂಡು ಅವರು ಈ ಸಿನಿಮಾಗಳನ್ನ ತೆಗೆಯೋದಕ್ಕೆ ನಿಂತ್ಕೊಂಡಿದ್ದಾರೆ. ಮತ್ತು ಅದಾದಮೇಲೆ ಈ ಕನ್ನಡ ಚಿತ್ರೋದ್ಯಮ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂದರೆ 1934ನೇ ಇಸ್ವಿನಲ್ಲಿ. ಅದು ಯಾವ ಸಿನಿಮಾ ಮುಖಾಂತರ ಆರಂಭವಾಯಿತು ಅಂದರೆ, ಮೊದಲನೇ ಸಿನಿಮಾ ಬಂದ್ಬಿಟ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಮೊದಲು ಪ್ರದರ್ಶನವಾಗಿ ಸಿನಿಮಾ ಅಂದರೆ ಸತಿ ಸುಲೋಚನ ಅಂತ. ಸತಿ ಸುಲೋಚನ ಇದು ಬಂದ್ಬಿಟ್ಟು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಬಂದಿದೆ. ಇದು 1934ರಲ್ಲಿ ಬಂದಂಥ ಪ್ರಪ್ರಥಮ ಸಿನಿಮಾ ಪ್ರದರ್ಶನವಾಗಿರೋದು, ಮತ್ತು ಆದಮೇಲೆ ಸ್ಕ್ರೀನ್ ಮೇಲೆ ಬಂದಂಥ ಮೊದಲನೇ ಸಿನಿಮಾ ಇದು. ಅದಾದಮೇಲೆ ಈ ಚಿತ್ರೋದ್ಯಮವು ಈ ರೀತಿ ಪ್ರಾರಂಭವಾಗಿ ಆನಂತರ ಅನೇಕ ನಟರುಗಳು ಬರ್ತಾರೆ. ಈ ಹಳೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಲದಲ್ಲಿ ಯಾವ್ಯಾವ ನಟರುಗಳಿದ್ರಂದರೆ, ಮೇಯ್ನಾಗಿ ರಾಜ್ಕುಮಾರ್ ಇದ್ದರು, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ರಾಜೇಶ್ ಮುಂತಾದ ಅನೇಕ ಕಲಾವಿದರುಗಳಿದ್ದರು. ಆನಂತರ ಇವರೆಲ್ಲ ಆದಾದಮೇಲೆ ಇವರೆಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಇದ್ದಂಥ ಕಲಾವಿದರು, ಇನ್ನೂ ಅನೇಕ ಕಲಾವಿದರುಗಳಿದ್ದರು. ಮತ್ತು ಅದಾದಮೇಲೆ ಹಾಸ್ಯ ಕಲಾವಿದರು ಅಂದರೆ ಮೇಯ್ನಾಗಿ ನರಸಿಂಹರಾಜು, ದ್ವಾರಕೀಶ್, ಇನ್ನೂ ಅನೇಕ ಕಲಾವಿದರುಗಳೆಲ್ಲ ಇದ್ದರು. ಮತ್ತು ಅದಾದಮೇಲೆ ಇನ್ನು ಸ್ವಲ್ಪ ಮುಂದುವರಿತಾ ಹೋಗ್ತಾ ಬೇರೆ ಬೇರೆ ಕಲಾವಿದರುಗಳು ಬಂದರು. ಈ 1972ನೇ ಇಸ್ವಿನಲ್ಲಿ ವಿಷ್ಣುವರ್ಧನ್, ಆಮೇಲೆ ಅನಂತ್ ನಾಗು, ಶಂಕರ್ ನಾಗು, ಅಂಬರೀಷು, ಇನ್ನು ಮುಂತಾದ ಅನೇಕ ಕಲಾವಿದರುಗಳೆಲ್ಲ ಬಂದರು. ಆದರೆ ಹಳೆ ಕಾಲದಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಲದಲ್ಲಿ ಇವರೆಲ್ಲ ಹಳೆ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಮುಂತಾದವರೆಲ್ಲ ಇದ್ರಲ್ಲ, ರಾಜೇಶ್ ಅವರೆಲ್ಲ ಇದ್ದರು. ಮತ್ತು ಅದಾದಮೇಲೆ ಆದರೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಲದಲ್ಲಿ ಯಶಸ್ವಿಯಾಗಿ ಕೊನೆಗೆ ಉಳ್ಕೊಂಡಿದ್ದು ಒಬ್ಬರೇ ನಟರು ಯಾರಂದರೆ ರಾಜ್ಕುಮಾರ್ ಮಾತ್ರ. ಆನಂತರ ಬಂದಿದ್ದು ಕಲಾವಿದರು ಮಾತ್ರ ಉಳ್ಕೊಂಡ್ರು ಅಷ್ಟೇ. ಹಾಗಾಗಿ ಮೇಯ್ನಾಗಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಲದಿಂದ ನಮ್ಗೆ ಯಾರು ಮೇಯ್ನಾಗಿ ಸಿಗ್ತಾರೆ ಅಂದರೆ ರಾಜ್ಕುಮಾರ್ ಮಾತ್ರ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಮೇಯ್ನಾಗಿ ಇಂಪಾರ್ಟೆಂಟ್ ಕಲಾವಿದ ಯಾರು ಅಂತಂದರೆ ರಾಜ್ಕುಮಾರ್. ಇವ್ರು ಬಂದ್ಬಿಟ್ಟು 206 ಸಿನಿಮಾಗಳನ್ನ ತೆಗೆದಿದ್ದಾರೆ. ಮತ್ತು ಇವ್ರು ತೆಗೆದಿರೋ ಸಿನಿಮಾಗಳೆಲ್ಲ ಸಾಮಾಜಿಕವಾಗಿದ್ದಾವೆ ಅಥವಾ ಪೌರಾಣಿಕವಾಗಿದ್ದಾವೆ, ಮತ್ತು ಸಮಾಜಕ್ಕೆ ಅನೇಕ ಸಂದೇಶಗಳನ್ನು ಕೊಟ್ಟಿದ್ದಾವೆ.
ಮತ್ತು ಅದಾದಮೇಲೆ ಇವರು ಯಾವುದೇ ರೀತಿ ಬೇರೆ ಭಾಷೆ ಸಿನಿಮಾಗಳನ್ನ ಮಾಡಿಲ್ಲ. ಇವ್ರು ಮಾಡಿರೋ ಸಿನಿಮಾಗಳೆಲ್ಲ ಕಾದಂಬರಿ ಆಧಾರಿತ, ಸಮಾಜಕ್ಕೆ ಏನಾರ ಒಂದು ಸಂದೇಶ ಇಟ್ಕೊಂಡು ಮಾಡಿರೋಂಥ ಸಿನಿಮಾಗಳೇ ಜಾಸ್ತಿ. ಮತ್ತು ಇವ್ರು ಮಾಡಿರೋದೆಲ್ಲ ಕನ್ನಡ ಸಿನಿಮಾಗಳೇ. ಇವ್ರು ಬಂದ್ಬಿಟ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿನ ಮೇಲಕ್ಕೆ ಎತ್ತಿದ್ದಾರೆ. ಇವರು ಒಂಥರ ಆಲದ ಮರ ಇದ್ದಂಗೆ. ಮತ್ತು ಅದಾದಮೇಲೆ ಇವರು ಅನೇಕ ಚಳುವಳಿನ ಕೂಡ ಮಾಡಿದ್ದಾರೆ. ಮತ್ತು ಅದಾದಮೇಲೆ ಇನ್ನು ಅನೇಕ ಹಳೆ ಕಾಲದಲ್ಲಿ ಮೇನ್ ಸಿನಿಮಾಗಳೆಲ್ಲ ಬಂದಿದ್ದಾವೆ. ಅದಾದಮೇಲೆ ಯಾವ್ಯಾವ ಸಿನಿಮಾಗಳು ಅಂತಂದರೆ ಬಿ ವಿ ಕಾರಂತರ ಜೋಮಂದುಡಿ, ಗಿರೀಶ್ ಕಾರ್ನಾಡರ ಕಾಡು, ಆದಮೇಲೆ ಪಟ್ಟಾಭಿ ರಾಮರೆಡ್ಡಿ ಅವರ ಸಂಸ್ಕಾರ, ಇದು 1970ರಲ್ಲಿ ಬಂತು. ಮುಂತಾದ ಪ್ರಮುಖ ಕನ್ನಡ ಸಾಹಿತ್ಯ ಕೃತಿಗಳನ್ನು ಒಳಗೊಂಡಿರುವ ಚಿತ್ರಗಳು. ಮತ್ತು ಅದಾದಮೇಲೆ ಕನ್ನಡದ ಆರಂಭಿಕ ಚಿತ್ರರಂಗದ ದೊರೆ ಯಾರು ಅಂತಂದರೆ ರಾಜ್ಕುಮಾರು, ಮತ್ತು ಅದಾದಮೇಲೆ ಭಾಗವತರು. ಅದಾದಮೇಲೆ ಮೇಯ್ನಾಗಿ ಇತ್ತೀಚಿನ ದಿನಗಳಲ್ಲಿ ಯಾವ್ಯಾವ ಸಿನಿಮಾಗಳು ಸಕ್ಸಸ್ ಆಗಿದೆ ಮತ್ತು ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಸಕ್ಸಸ್ ಆಗಿದೆ ಅಂತಂದರೆ ಯಾವ್ಯಾವ ಸಿನಿಮಾಗಳು ಅಂತ ಮೇಯ್ನಾಗಿ ಹೇಳೋಕ್ಕೆ ಹೋದರೆ KGF, ಕಾಂತಾರ ಮುಂತಾದ ಸಿನಿಮಾಗಳೆಲ್ಲ ಹಿಟ್ಟಾಗಿ ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ತುಂಬ ಒಳ್ಳೆಯ ಹೆಸರುಗಳು ಬಂದಿದೆ. ಮತ್ತು ಅದಾದಮೇಲೆ ನಮಗೆ ರಾಜ್ಕುಮಾರಿಂದ ಹಿಡಿದು ಇನ್ನೂ ಅನೇಕ ನಟರುಗಳಿಂದ ಹಿಡಿದು ನಮಗೆ ಒಳ್ಳೊಳ್ಳೆ ಚಿತ್ರಗಳು ಸಿಕ್ಕಿದ್ದಾವೆ. ಮತ್ತು ಅದಾದಮೇಲೆ ಒಳ್ಳೊಳ್ಳೆ ಹಾಡುಗಳು ಸಿಕ್ಕಿದ್ದಾವೆ, ಅನೇಕ ಒಳ್ಳೆ ಡೈರೆಕ್ಟ್ರುಗಳು ಸಿಕ್ಕಿದ್ದಾರೆ, ಮತ್ತು ಇನ್ನೂ ಅನೇಕ ಒಳ್ಳೆ ಕಥೆಗಳು ಜನಕ್ಕೆ ಎಲ್ಲ ತಲುಪಿದ್ದಾವೆ. ಹಂಗಾಗಿ ನಮ್ಮ ಕನ್ನಡ ಚಿತ್ರೋದ್ಯಮ ಇವರಿಂದ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತು ಅದಾದಮೇಲೆ ಸ್ವಲ್ಪ ಏನಾದರೂ ನಮ್ಮ ಕನ್ನಡ ಭಾಷೆ, ಕನ್ನಡ ಚಿತ್ರೋದ್ಯಮ ಏನಾರು ಉಳ್ಕೊಂಡಿದೆ ಅಂದರೆ ಅದು ರಾಜ್ಕುಮಾರಿಂದ ಮಾತ್ರ ಸಾಧ್ಯ ಆಗಿದೆ. ಮತ್ತು ಆಮೇಲೆ ಬೇರೆ ಅನೇಕ ನಟರುಗಳು ಕೂಡ ಸೇವೆ ಸಲ್ಲಿಸಿದ್ದಾರೆ. ಆದರೆ ಪ್ರಮುಖವಾಗಿ ಯಾರು ಈ ಕನ್ನಡವನ್ನು ಉಳಿಸಿದ್ದಾರೆ, ಕನ್ನಡ ಭಾಷೆ ಮತ್ತು ಆಮೇಲೆ ಕನ್ನಡ ಚಿತ್ರೋದ್ಯಮಕ್ಕೆ ಯಾರು ಸೇವೆ ಸಲ್ಲಿಸಿದ್ದಾರೆ ಅಂದರೆ ಮೇಯ್ನಾಗಿ ರಾಜ್ಕುಮಾರು. ಅದಾದಮೇಲೆ ಅವ್ರ ಕುಟುಂಬ ಸಮೇತವಾಗಿ ಅವ್ರ ಮಕ್ಕಳುಗಳು, ಅವ್ರ ಮೊಮ್ಮಕ್ಕಳುಗಳು ಕೂಡ ಸೇವೆ ಸಲ್ಲಿಸಿದ್ದಾರೆ. ಹಂಗಾಗಿ ಅವ್ರ ಕುಟುಂಬದ ಮೇಲೆ ಸಮಾಜದಲ್ಲಿ ಒಂಥರ ಗೌರವ ಇದೆ, ಕಲಾ ಕುಟುಂಬ ಅಂತಲೇ ಕರೀತಾರೆ. ಹಂಗಾಗಿ ರಾಜ್ಕುಮಾರ್ ಅಂದರೆ ಕನ್ನಡ ಅಂದರೆ ರಾಜ್ಕುಮಾರ್, ಆ ರೀತಿಯಾಗಿ ಡೆವಲಪ್ಮೆಂಟ್ ಆಗಿದೆ. ಹಂಗಾಗಿ ಈ ವಿಷಯದ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅದ್ರ ಬಗ್ಗೆ ಮಾತಾಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ವಿಷಯದ ಬಗ್ಗೆ ಮಾತಾಡ್ತೀನಿ. ಈ ವಿಷಯ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.